ಹಾಯ್ ಫ್ರೆಂಡ್ಸ್, ಹಿಂದೂ ಹುಲಿ ಅಂತ ಕರೆಸಿಕೊಳ್ಳುವ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿರೋ ಆಸ್ತಿ ಎಷ್ಟು? ಹೆಂಡತಿ ಮಕ್ಕಳ ಹೆಸರಲ್ಲಿ ಎಷ್ಟೆಷ್ಟು ಕೋಟಿ ಆಸ್ತಿ ಇದೆ ಗೊತ್ತಾ? ಇವರ ಆದಾಯದ ಮೂಲ ಯಾವುದು? ಯತ್ನಾಳ್ ಕುಟುಂಬದ ಬಳಿ ಎಷ್ಟು ವಾಹನಗಳಿವೆ? ಹೆಂಡತಿ ಬಳಿ ಎಷ್ಟು ಚಿನ್ನಾಭರಣ ಇದೆ ಗೊತ್ತಾ? ಇವರ ಗೋಶಾಲೆಯಲ್ಲಿ ಎಷ್ಟು ಹಸುಗಳಿವೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಯತ್ನಾಳ್ ಕುಟುಂಬದ ಚರಾಸ್ತಿ ಎಷ್ಟು? ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಹೆಸರಲ್ಲಿ ಮಾತ್ರವಲ್ಲ, ಪತ್ನಿ ಶೈಲಜಾ, ಮಕ್ಕಳಾದ ರಾಮನಗೌಡ, ಆದರ್ಶ ಹೆಸರಲ್ಲೂ ಆಸ್ತಿ ಮಾಡಿದ್ದಾರೆ. ಚರಾಸ್ತಿ ಅಂದ್ರೆ ಬ್ಯಾಂಕ್ ನಲ್ಲಿರೋ ದುಡ್ಡು, ಕಂಪನಿಗಳಲ್ಲಿರೋ ಷೇರು, ಹೂಡಿಕೆ, ವಾಹನ, ಚಿನ್ನಾಭರಣಗಳು ಬರುತ್ತವೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹೆಸರಲ್ಲಿ 7,97,00,000 ರೂಪಾಯಿ ಮೌಲ್ಯದ ಚರಾಸ್ತಿ ಇದೆ. ಪತ್ನಿ ಶೈಲಜಾ ಹೆಸರಲ್ಲಿ 3,49,00,000 ರೂಪಾಯಿ, ರಾಮನಗೌಡ ಹೆಸರಲ್ಲಿ 3,20,00,000 ರೂಪಾಯಿ, ಎರಡನೇ ಮಗ ಆದರ್ಶ್ ಹೆಸರಲ್ಲಿ 5,67,00,000 ರೂಪಾಯಿ ಮೌಲ್ಯದ ಚರಾಸ್ತಿ ಇದೆ. ಎಷ್ಟು ಮೌಲ್ಯದ ಸ್ಥಿರಾಸ್ತಿ ಇದೆ ಗೊತ್ತಾ? ಕಟ್ಟಡಗಳು, ಮನೆ, ಜಮೀನು ಇತ್ಯಾದಿ ಸ್ಥಿರಾಸ್ತಿಯ ಪಟ್ಟಿಯಲ್ಲಿ ಬರುತ್ತೆ. ಅದರಂತೆ ಯತ್ನಾಳ್ 4,32,00,000 ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಹೊಂದಿದ್ದಾರೆ. ಪತ್ನಿ ಶೈಲಜಾ ಹೆಸರಲ್ಲಿ 62 ಲಕ್ಷ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಮಗ ರಾಮನಗೌಡ ಬಳಿ 45 ಲಕ್ಷ ರೂಪಾಯಿ, ಆದರ್ಶ ಬಳಿ 35 ಲಕ್ಷ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಯತ್ನಾಳ್ ಕುಟುಂಬದ ಸಾಲ ಎಷ್ಟು? ದುಡ್ಡು ಮಾಡಿದ ರಾಜಕಾರಣಿಗಳೆಲ್ಲರೂ ದೊಡ್ಡ ಮೊತ್ತದ ಸಾಲ ಕೂಡ ಹೊಂದಿರೋದು ಗಮನಾರ್ಹ. ಎಲ್ಲರಂತೆ ಯತ್ನಾಳ್ ಕೂಡ 7,68,00,000 ರೂಪಾಯಿ ಮೌಲ್ಯದ ಸಾಲ ಹೊಂದಿದ್ದಾರೆ. ಪತ್ನಿ ಶೈಲಜಾ ಹೆಸರಲ್ಲೂ 2,91,00,000 ರೂಪಾಯಿ ಮೌಲ್ಯದ ಸಾಲ ಇದೆ. ಇನ್ನು ಮಕ್ಕಳ ವಿಚಾರಕ್ಕೆ ಬಂದ್ರೆ ಹೆಚ್ಚು ಕಡಿಮೆ ಆಸ್ತಿ ಇದ್ದಷ್ಟೇ ಸಾಲ ಕೂಡ ಇದೆ. ರಾಮನಗೌಡ ಹೆಸರಲ್ಲಿ 4,06,00,000 ರೂಪಾಯಿ, ಆದರ್ಶ್ ಹೆಸರಲ್ಲಿ 5,95,00,000 ರೂಪಾಯಿ ಮೌಲ್ಯದ ಸಾಲ ಇದೆ. ಆದಾಯದ ಮೂಲ ಏನು ಗೊತ್ತಾ? ಬಸನಗೌಡ ಪಾಟೀಲ್ ಯತ್ನಾಳ್ ತನ್ನ ಆದಾಯದ ಮೂಲ MLA ವೇತನ, ಕಟ್ಟಡಗಳಿಂದ ಬರೋ ಬಾಡಿಗೆ, ವಿವಿಧ ಸಂಸ್ಥೆಗಳಲ್ಲಿ ಹೊಂದಿರೋ ಷೇರುಗಳು, ಡಿವಿಡೆಂಟ್ ಮತ್ತು ಕೃಷಿಯಿಂದ ಬರೋ ಲಾಭ ಅಂತ ಹೇಳ್ಕೊಂಡಿದ್ದಾರೆ. ಅಂದ ಹಾಗೆ ಇವರು ಸಿದ್ಧಸಿರಿ ಸೌಹಾರ್ದ ನಿಯಮಿತ, ಶ್ರೀ ಸಿದ್ದೇಶ್ವರ ಸೂಪರ್ ಬಜಾರ್, SN ಡೈರಿ, ಪ್ರಭುಲಿಂಗೇಶ್ವರ ಶುಗರ್ಸ್ ಲಿಮಿಟೆಡ್ ನಲ್ಲಿ ಷೇರುಗಳನ್ನ ಹೊಂದಿದ್ದಾರೆ. ಇನ್ನು ಇವರ ಪತ್ನಿ ಶೈಲಜಾಗೆ ಕಟ್ಟಡಗಳ ಬಾಡಿಗೆ, ಡೈರಿ ಉದ್ಯೋಗ, ಬ್ಯಾಂಕ್ ನಲ್ಲಿರೋ ದುಡ್ಡಿನ ಬಡ್ಡಿ, ಡಿವಿಡೆಂಟ್, ಕೃಷಿಯಿಂದ ಆದಾಯ ಬರ್ತಿದೆ. ಇವರು ಕೂಡ ಸಿದ್ಧಸಿರಿ ಸೌಹಾರ್ದ ನಿಯಮಿತ, ಶ್ರೀ ಸಿದ್ದೇಶ್ವರ ಸೂಪರ್ ಬಜಾರ್, SN ಡೈರಿಯಲ್ಲಿ ಷೇರು ಹೊಂದಿದ್ದಾರೆ. ಮಕ್ಕಳ ಪೈಕಿ ದೊಡ್ಡವರಾದ ರಾಮನಗೌಡ ಆದಾಯದ ಮೂಲ ವ್ಯಾಪಾರ, ಡಿವಿಡೆಂಟ್, ಬ್ಯಾಂಕ್ ನಲ್ಲಿರೋ ದುಡ್ಡಿನ ಬಡ್ಡಿ ಮತ್ತು ಕೃಷಿ ಅಂತ ಮಾಹಿತಿ ನೀಡಿದ್ದಾರೆ. ಇವರು ಕೂಡ ಸಿದ್ಧಸಿರಿ ಸೌಹಾರ್ದ ನಿಯಮಿತ, ಶ್ರೀ ಸಿದ್ದೇಶ್ವರ ಸೂಪರ್ ಬಜಾರ್, ಸಿದ್ಧಸಿರಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಪಾಲು ಹೊಂದಿದ್ದಾರೆ. ಇನ್ನು ಬಡ್ಡಿ ದುಡ್ಡು ಮತ್ತು ಕೃಷಿ ಎರಡನೇ ಮಗ ಆದರ್ಶ್ ಆದಾಯದ ಮೂಲವಾಗಿದೆ. ಇವರು ಕೂಡ ಸಿದ್ಧಸಿರಿ ಸೌಹಾರ್ದ ನಿಯಮಿತ, ಶ್ರೀ ಸಿದ್ದೇಶ್ವರ ಸೂಪರ್ ಬಜಾರ್ ಸಂಸ್ಥೆಯಲ್ಲಿ ಷೇರು ಹೊಂದಿದ್ದಾರೆ. ಯಾರ ಬಳಿ ಎಷ್ಟೆಷ್ಟು ಚಿನ್ನ ಇದೆ? ಬಸನಗೌಡ ಪಾಟೀಲ್ ಯತ್ನಾಳ್ ಬಳಿ 50 ಗ್ರಾಂನಷ್ಟು ಚಿನ್ನ ಇದೆ. ಅದೇ ರೀತಿ 2 ವಜ್ರದ ಉಂಗುರಗಳಿವೆ. ಹೆಂಡತಿ ಶೈಲಜಾ ಬಳಿ 377 ಗ್ರಾಂ ಚಿನ್ನ, 2 kg 174 ಗ್ರಾಂ ಬೆಳ್ಳಿ ಮತ್ತು ವಜ್ರದ ಆಭರಣಗಳಿವೆ. ಆದ್ರೆ ಇಬ್ಬರು ಮಕ್ಕಳ ಬಳಿಯೂ ಸ್ವಲ್ಪವೂ ಚಿನ್ನ ಇಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಹಿತಿ ಕೊಟ್ಟಿದ್ದಾರೆ. ಕುಟುಂಬದ ಬಳಿ ವಾಹನಗಳು ಎಷ್ಟೆಷ್ಟಿದೆ? ಬಸನಗೌಡ ಪಾಟೀಲ್ ಯತ್ನಾಳ್ ಬಳಿ ಟೊಯೋಟಾ ಫಾರ್ಚುನರ್, ಕಿಯಾ ಕಾರ್ನಿವಲ್ ಕಾರುಗಳಿವೆ. ಪತ್ನಿ ಶೈಲಜಾ ಬಳಿ ಹೋಂಡಾ ವೆರ್ನಾ ಕಾರು ಇದೆ. ಮಕ್ಕಳ ಬಳಿ ಯಾವುದೇ ವಾಹನಗಳಿಲ್ಲ. ಗೋಶಾಲೆಯಲ್ಲಿ 100 ಗೋವುಗಳು. ಬಸನಗೌಡ ಪಾಟೀಲ್ ತಮ್ಮ ತಂದೆ ರಾಮನಗೌಡ B ಪಾಟೀಲ್ ಅವರ ನೆನಪಲ್ಲಿ ವಿಜಯಪುರದ ಕಗ್ಗೋಡೆಂಬಲ್ಲಿ ಒಂದು ಗೋಶಾಲೆ ನಿರ್ಮಿಸಿದ್ದಾರೆ. 2014ರಲ್ಲಿ ಈ ಗೋಶಾಲೆ ಸ್ಥಾಪಿಸುವಾಗ 21 ಗೋವುಗಳಿದ್ವು. ಈಗ ಅವುಗಳ ಸಂಖ್ಯೆ 350ಕ್ಕೆ ಏರಿಕೆಯಾಗಿದೆ. ಇಲ್ಲಿ ಎಲ್ಲಾ ರೀತಿಯ ಗೋವುಗಳನ್ನು ದತ್ತು ತೆಗೆದುಕೊಂಡು ಸಾಕಲಾಗುತ್ತೆ. ಅವುಗಳಿಗೆ ಬೇಕಾದ ಆಹಾರ, ನೀರು, ವೈದ್ಯಕೀಯ ಸವಲತ್ತುಗಳು ಕೂಡ ಇವೆ. ಒಟ್ಟು 80 ಎಕರೆಯಷ್ಟಿರೋ ಜಾಗದಲ್ಲಿ 5 ಎಕರೆಯಲ್ಲಿ ಗೋಶಾಲೆ ಇದೆ. ಉಳಿದ ಜಾಗದಲ್ಲಿ ಗೋವುಗಳಿಗೆ ಬೇಕಾದ ಮೇವಿಗಾಗಿ ಕೃಷಿ ನಡೆಸಲಾಗುತ್ತೆ.
ಗೋವುಗಳಿಗಾಗಿ ಸಂಸ್ಥೆ ಕಡೆಯಿಂದ 20 ಎಕರೆ ಪ್ರದೇಶದಲ್ಲಿ ಹುಲ್ಲು ಬೆಳೆಯಲಾಗುತ್ತೆ. 30 ಬಗೆಯ 5,000 ಹಣ್ಣುಗಳ ಗಿಡ ನೆಡಲಾಗಿದೆ. ಅವೆಲ್ಲವನ್ನು ಗೋವುಗಳಿಗೆ ಮೀಸಲಿಡಲಾಗಿದೆ. ಗೋವುಗಳ ಸಗಣಿಯಿಂದ ವಿಭೂತಿ ಮತ್ತು ಗೊಬ್ಬರ ತಯಾರಿಸಲಾಗುತ್ತೆ. ಈ ಗೋಶಾಲೆಯಲ್ಲಿ ಒಂದು ಆಶ್ರಮ ಕೂಡ ಇದ್ದು 50 ಬೆಡ್ ವ್ಯವಸ್ಥೆ ಇದೆ. ದೂರದಿಂದ ಬಂದವರು ಸಾಧು ಸಂತರಿಗೆ ಇಲ್ಲಿ ಆಶ್ರಯ ನೀಡಲಾಗುತ್ತೆ. 3 ಹೊತ್ತು ಊಟದ ವ್ಯವಸ್ಥೆ ಕೂಡ ಇದೆ. ಫ್ರೆಂಡ್ಸ್, ಇದು ಹಿಂದೂ ಹುಲಿ ಅಂತಲೇ ಕರೆಯಲ್ಪಡೋ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ಕುಟುಂಬದ ಆಸ್ತಿಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರತ್ರ ಸ್ಥಿರಾಸ್ತಿ, ಚರಾಸ್ತಿ ಎಲ್ಲಾ ಸೇರಿ 26 ಕೋಟಿ 10 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಇನ್ನು ಒಟ್ಟಾರೆ ಸಾಲ 20 ಕೋಟಿ 61 ಲಕ್ಷ ರೂಪಾಯಿ ಇದೆ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.